ನಾವೀಗ ಹೊಂಟಿದ್ವಿ ಅಂಜನಾದ್ರಿ ಬೆಟ್ಟಕ್ಕೆ. ಹೋಗೋಕ್ಕಿಂತ ಮುಂಚೆ ಗೋಲಿ ಸೋಡಾ ಅಂತ ಸಿಗಾತಿತ್ತು. ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಇವು ಸಿಗೋದು ಕಡಿಮೆ. ಬಳ್ಳಾರಿ ಸೈಡ್, ಕೊಪ್ಪಳ ಸೈಡ್ ಎಲ್ಲ ಭಾಳ ಹೆಚ್ಚಿಗೆ ಸಿಗ್ತಾವ ಗೋಲಿ ಸೋಡಾ ಅಂತ ಹೇಳಿ. ಇದು ನಾನು ಟ್ರೈ ಮಾಡಿದೆ. ಈಗ ಅವ್ರಂಗ ಸೌಂಡ್ ಬರ್ಲಿಲ್ಲ ಅದು ಗೋಲಿ ಹೊಡೆದ ಮ್ಯಾಗ. ನಮ್ಮ ಅಂಜನಾದ್ರಿ ಸುತ್ತಮುತ್ತ ಇರೋ ಪ್ರದೇಶ ಗುಡ್ಡ ಬೆಟ್ಟಗಳು. ಇಲ್ಲಿಂದ ಒಂದ್ 2-3 ಕಿಲೋಮೀಟರ್ ಆಗ್ತಿತ್ತು. ಸರಿ, ಈಗ ನಡ್ರಿ ನಮ್ಮ ಆಂಜನೇಯ ಬೆಟ್ಟಕ್ಕೆ ಹೋಗಮ್ಮ, ನಮ್ಮ ಸ್ವಾಮಿ ದರ್ಶನ ತೊಗೊಳಮಂತ. ಕೊನೆಗೂ ಬಂದು ತಲುಪೇ ಬಿಟ್ವಿ ನಮ್ಮ ಅಂಜನಾದ್ರಿ ಬೆಟ್ಟಕ್ಕೆ. ಬರ್ರಿ ಈಗ ಸೀದಾ ಬೆಟ್ಟದ ಮ್ಯಾಗ ಹೋಗಿ ಪ್ರತಿಯೊಂದು ಸ್ಥಳನೂ ನಾನು ನಿಮ್ಗೆ ತೋರಿಸ್ತೀನಿ, ನೋಡುವಂತ್ರಿ. ಇಲ್ಲಿಂದ ಪ್ರಾರಂಭ ಶುರು ಅಂಜನಾದ್ರಿ ಬೆಟ್ಟದ ಮೇಲೆ ಹತ್ತಾಕ. ಇಲ್ಲಿಂದಾನೇ ಹೋಗ್ಬೋದು. ಇಲ್ಲಿ ಸುತ್ತಮುತ್ತ ಒಂದಿಷ್ಟು ಕೆನಲ್ ಟೈಪ್ ಇತ್ತು. ಅಲ್ಲಿ ಮೀನುಗಳು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಅದಾವು. ಮೊಬೈಲ್ನ ಸಣ್ಣ ಕಾಣ್ತಾವು, ಹೊರಗೆ ನೋಡಕ್ ದೊಡ್ಡವೇ ಅದಾವು. ಫಸ್ಟಿಗೆ ಬಂದು ಇಲ್ಲೇ ನಿಮ್ಮ ತೆಂಗು ಕರ್ಪೂರ ಎಲ್ಲ ಇಲ್ಲೇ ಅರ್ಪಣೆ ಮಾಡಿ ಮ್ಯಾಗ ಹೋಗ್ಬೇಕಂತೇಳಿ ಹೇಳ್ತಾರೆ. ಇಲ್ಲಿ ವೆಸ್ಟರ್ನ್ ಬಟ್ಟೆಗಳು ಅಲೋಡ್ ಇಲ್ಲ, ಬಂದವ್ರಿ ಸೀದಾ ಒಳಗೆ ಕಳಿಸ್ತಾರೆ. ಅಯ್ಯಪ್ಪು, ಅರ್ಧ ತಾಸು ಬೇಕೀಗ ನೀವು ಮ್ಯಾಗ ಸುಮ್ಮಲ್ಲ ಏನ. ಸ್ವಲ್ಪನೂ ನಿಂದಿರ್ಲಾರ್ದೆ ಬೆಟ್ಟನ ಮ್ಯಾಗ ಹತ್ತಿ ಹೋಗ್ಬೇಕಂತೇಳಿ ಪ್ರಯತ್ನ ಪಟ್ಟೆ 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 ಆಗಲಿಲ್ಲ. ನಡಬರಾಗ ಸ್ವಲ್ಪ ರೆಸ್ಟ್ ತೊಗೊಂಡು ಬಿಡ್ಲಾರಂಗೆ ಹತ್ತದೆ ಅಂತೂ ಇಂತೂ. ಇದು ಡಬ್ ಡಬ್ ಅಂತ ಪಡ್ಕೊಳತ್ತಿತ್ತು ಮನಗಂಡ. ಅಂದರೂ ಹೆಂಗೋ ಒಂದು ಹತ್ತಿ ಮ್ಯಾಗ ಬಂದೆಪ್ಪ. ಇನ್ನೂ ಪೂರ ಬೆಟ್ಟ ಹತ್ತಿಲ್ಲ ಅಂದ್ರೂ ಇಲ್ಲಿ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ಇನ್ನೂ ಸ್ವಾಮಿ ದರ್ಶನ ಮ್ಯಾಗ ಐತಿ. ನಿಮಗೆ ಡಿಸ್ಟರ್ಬ್ ಮಾಡಂಗಿಲ್ಲ, ಅದು ನನಗೆ ಕಡಿಬೇಡ್ರಿ. ಕೊನೆಗೂ ಬಂದ್ಬಿಟ್ವಿ ಹತ್ಕೊಂಡ. ಎಷ್ಟು ಮೆಟ್ಲದು ಎಣ್ಸಕ್ಕಾಗಲಿಲ್ಲ, ದಮ್ ಹತ್ಬಿಡ್ತು. ಬೆಟ್ಟದ ಮ್ಯಾಗಿಂದ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ ಸುತ್ತಮುತ್ತ. ಬೆಟ್ಟ ಹತ್ತಿ ಮ್ಯಾಗ ಬಂದು ನಿಂತೆ, ಒಂದು ಕಡೆ ಖುಷಿ, ಒಂದು ಕಡೆ ದಮ್, ಬೇವ್ರ ಮನಗಂಡೆ ಇಳಿಯತ್ತಿತ್ತ. ಸುತ್ತಮುತ್ತ ಇರೋ ಹಳ್ಳಿಗಳು. ನಮ್ಮ ಅಂಜನಾದ್ರಿ ಆಂಜನೇಯ ಭಕ್ತರು ಇಲ್ಲೆಲ್ಲರೂ ಬಂದು ಫೋಟೋ ಹೊಡ್ಕೊಳ್ಳೋ ಸ್ಥಳ ಇದು. ಇಲ್ಲಿಂದ ಭಾರಿ ಮಸ್ತ್ ವ್ಯೂ ಕಾಣ್ತೈತೆ ಅಂತ ಹೇಳಿ ಈ ಚಿತ್ರಕಲೆ ನನ್ನ ಭಾಳ ಮನ್ಸಿಗೆ ಹತ್ತ. ಹೆಂಗ ನಾನು ಬೆಟ್ಟ ಹತ್ತಿ ಬಂದು 10-15 ನಿಮಿಷ ವಿಡಿಯೋ ಮಾಡಿದ ಮ್ಯಾಗ ನಮ್ಮ ಫ್ಯಾಮಿಲಿ ಎಲ್ಲ ಆರಾಮಾಗಿ ಮ್ಯಾಗ ಹತ್ತಿ ಬಂದರು. ಇದು ಹರಕೆ ಕಟ್ಟುವ ಸ್ಥಳ. ಇಲ್ಲೆಲ್ಲರೂ ತಮ್ಮ ಹರಕೆನ ಬೇಡ್ಕೊಂಡು ಈ ಗಿಡಕ್ಕೆ ಕಟ್ತಾರ. ಇಲ್ಲಿ ನೋಡ್ಬೋದು ನೀವು, ಈ ಗಂಟೆ ಎಷ್ಟು ದೊಡ್ಡದೈತಂದ್ರೆ ಅಂಜನಾದ್ರಿ ಬೆಟ್ಟದ ಮ್ಯಾಗಿಂದ ಗುಡಿಯದ ಹರಕೆ ಗಿಡದ ಬಾಜು 1 ಗಂಟೆ ಹೊಡೆದ್ರೆ ಮುಗಿದೋಯ್ತು. ನಿಮಗೊಂದು ಸ್ಪೆಷಲ್ ಕಲ್ಲು ತೋರಿಸ್ತೀನಿ ಬರ್ರಿ. ರಾಮ ಸೇತು ಕಟ್ಟೋ ಮುಂದು ಬಳಸಲಾದ ಕಲ್ಲು 25 ಕಿಲೋ ಐತಿದು. ಇಲ್ಲಿಟ್ಟಾರ. ಭಕ್ತಿಯಿಂದ ಬೇಡ್ಕೋರಿ ನಿಮ್ಮೆಲ್ಲ ಕೋರಿಕೆಗಳು ಪೂರ್ಣವಾಗಲಿ. ಗುಡಿ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ ಅಂದರೂ ನಾನು ರಿಸ್ಕ್ ತೊಗೊಂಡು ಈ ವಿಡಿಯೋ ಮಾಡಿದ್ದೆ. ಗರ್ಭಗುಡಿ ತೋರ್ಸೋಕ್ಕಾಗಲ್ಲ ನಾನು, ಯಾಕಂದ್ರೆ ಕ್ಯಾಮ್ರಾ ಅಲೋಡ್ ಇಲ್ಲಲ್ಲ. ಇಲ್ಲಿ ನಮಸ್ಕಾರ ಮಾಡಿ ಹೊಂಟಾರಲ್ಲ, ಅದು ಮುಂದಿಂದೆ ಗರ್ಭಗುಡಿ. ಸುತ್ತಮುತ್ತಲಿನ ವಾತಾವರಣ ತೋರಿಸಿ ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ ಹಳ್ಳಿ ಅದು ಎಲ್ಲ ಕಾಣ್ತಾವ. ಇಲ್ಲಿ ಯಾರು ಕುಂತಾರ? ಓಹೋ, ನಮ್ಮ ವಾನರ ಸೇನೆ ಇಲ್ಲಿ ವಾಸ ಮಾಡೈತಿ. ಮತ್ತು ಮನಗಂಡ ಬಿಸಿಲೈತಿ, ಆರಾಮ್ ತಂಪತ್ನಾಗ ಕುಂತಾರ ನಮ್ಮ ಸಾಹೇಬ್ರ. ಐಫೋನ್ ಕ್ಯಾಮ್ರಾ ಝೂಮ್ ಇಲ್ಲ, ಹೊಡಿತೈತಿ, ವಿಡಿಯೋ ಹೊಡಿತೈತಿ. ಈಗ ನೋಡ್ರಿ, ಇಷ್ಟು ಝೂಮ್ ಮಾಡಿದ್ರು 4K ಕ್ವಾಲಿಟಿ ಒಳಗೆ ವಿಡಿಯೋ ರೆಕಾರ್ಡ್ ಆಗತೈತಿ. ನೋಡ್ಬೋದು ನೀವು. ಝೂಮ್ ತೆಗೆದು ನೋಡಿದ್ರೆ ಎಷ್ಟು ದೂರ ಐತಂದ್ರೆ. ಈಗ ನೋಡ್ರಿ, ಬರ್ರಿ ಈಗ ಆಂಜನಾದ್ರಿ ಬೆಟ್ಟದ ಮ್ಯಾಗಿನ ಬೆಟ್ಟಗಳನ್ನೆಲ್ಲ ತೋರಿಸ್ತೀನಿ ನಿಮಗೆ. ಅರ್ಬಿ ಹಾಕಬಾರ್ದು ಕರೆ ಅಂದ್ರೆ, ಬಟ್ಟೆ ಎದಕ್ಕೆ ಹಾಕಬೇಡ ಅಂತಂದೆ ಅಂದ್ರೆ ನಾನು, ಯಾಕಂದ್ರೆ ಸಣ್ಣ ಮಕ್ಳಿಗೆ ಗೊತ್ತಾಗಂಗಿಲ್ಲ ಅಲ್ಲಿ ಆಳ ಐತೆ ಅಂತೇಳಿ. ಹೋಗಿ ಬಿದ್ರ ಜವಾಬ್ದಾರಿ ಯಾರು ತಗೋತಾರ ಹೇಳ್ರಿ, ತಿಳ್ಕೊರಿ ನೀವೇ. ಮತ್ತು ಸುಮ್ ಪ್ರೀತಿ ಹೊಡಿತೀನ ನಿನಗೆ ಕಡ್ದು ಹೋಗುತ್ತದು ಭಾಳ ಕಾಡಿಸ್ತೀವಿ.
ಚೀಲ ನೋಡ್ತಿ ಏ ಚೀಲ ಕಚ್ಕೊಂಡು ಹೋಗುತ್ತ ಇಲ್ಲ ಕೊಬ್ಬರಿ ಕೈ ಹಿಡ್ಕನಿ ಕೈ ಹಿಡ್ಕೊಂಡ್ರೆ ಅದು ಹಿಂಗ ತಿನ್ನಿಸ್ದಂಗ ಮಾಡು ಕೊಬ್ಬರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಆಯ್ತು ನೀವು ಅದಿರಿ ಇವರು ಅದಾರ ಇವನು ಅದಾನ ಇವರು ಅದಾರ ಅಲ್ಲೊಬ್ರು ನಿಂತಾರ ಆಂಜಿ ನಿಂತಾರ ಅವ್ರ ಅಷ್ಟೇ. ಆಂಜನೇಯ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೀನು ನೋಡ ನೀ ಬೇಕಂತಿದ್ದೆ ತಿಂತ ನೋಡೋದಕ್ಕ ಆ ಲೀಟರ್ ತಿಂದಿಲ್ಲ ಅದು ತಿಂದಿಲ್ಲ ಅದು ಕೊಬ್ಬರಿ ಕೊಡ್ತಾರಿಲ್ಲ ಪರೀಕ್ಷೆ ಮಾಡ್ತಾನ ಆಂಜನೇಯ ಹಂಗ್ ಮಾಡ್ಬಿಡ್ಬಾ ಸುಮ್ ಕುಂದ್ರ ಆಂಜನೇಯನೇ ಅವರು. ಬೆಟ್ಟದ ಮ್ಯಾಗಿಂದ ನೇರವಾಗಿ ಝೂಮ್ ಮಾಡಿ ನೋಡಿದ್ರೆ ನಮಗೆ ಹಂಪಿ ಕಾಣತ್ತ. ಮುಂದೆ ಹಂಪಿ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ನೀವು ವಿರೂಪಾಕ್ಷ ದೇವಾಲಯ ಪೂರಾ ಎಕ್ಸ್ಪ್ಲೋರ್ ನೆಕ್ಸ್ಟ್ ವಿಡಿಯೋದಾಗ ನಾನು ಅದನ್ನು ಹಾಕ್ತೀನಿ, ನೀವು ನೋಡುವಂತ್ರಿ. ಇನ್ನೊಂದು ಬೆಟ್ಟದ ಮ್ಯಾಗೆ ಒಂದು ಹರಕೆ ಗಿಡ ಇಲ್ಲೊಂದು ಐತಿ. ನಿಮ್ಮ ಬೇಡಿಕೆಗಳನ್ನು ಇಲ್ಲಿನೂ ಪೂರೈಕೆ ಮಾಡ್ಕೋಬೋದು. ನೋಡ್ಬೋದು ನೀವು ಇಲ್ಲೆಲ್ಲ ಹೆಂಗೆ ಕಟ್ಟ್ಯಾರ. ಬೆಟ್ಟದ ಮ್ಯಾಗ ಸ್ವಲ್ಪ ನೀರದು ನಿಂತಿದ್ವು. ಇಲ್ಲಿ ನೋಡ್ರಿ ಈಗ ಕಪ್ಪಿಗಳು ಹೆಂಗದ ಹೊಂಡ. ಏನೈತಿ? ಓಹೋ ಪ್ರೀತಮ್ಗೆ ಇದು ತೆಗಿಬೇಕಂತ. ಹಾ ಏನ್ಲಿ ಅದ ನೋಡ್ಗ ಸುಮ್ಮನೆ ತೆಗಿಯನದ. ವಾನರ ಈ ಉರಿ ಬಿಸ್ಲಾಗ ನಮ್ಮ ಸಾಹೇಬ್ರುಗಳು ಆರಾಮ ತಂಪತ್ನಾಗ ರೆಸ್ಟ್ ಮಾಡತ್ತಿದ್ರ. ಜೈ ಶ್ರೀರಾಮ್. ಏನು ಮಮ್ಮಿ? ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಸೊಕಾಸ್. ಇಲ್ಲಿ ನಮ್ಮ ವಾನರ ಸೇನೆಯ ಪೂರ ಫ್ಯಾಮಿಲಿ ಇತ್ತು. ಈ ಗಿಡದ ಮ್ಯಾಗ ಆರಾಮ್ ನೆಳ್ಳಾಗ ರೆಸ್ಟ್ ತೊಗೊಳತ್ತಿದ್ರು ಎಲ್ಲರೂ. ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಮರಿ ಐತೆ ಅಲ್ಲಿ ಅಬ್ಸರ್ವ್ ಮಾಡ್ರಿ ನೀವು. ಬೆಟ್ಟ ಇಳಿದು ಬರೋ ಮುಂದೆ ಪ್ರತಿಯೊಂದು ಚಿತ್ರಕಲೆ ಎಷ್ಟು ಅದ್ಭುತವಾಗಿ ಬಿಡಿಸಿದ್ರು ನೋಡಿದ್ರೆ ಭಾಳ ಖುಷಿ ಆಗತ್ತಿತ್ತು ನನಗೆ. ಈಗ ಬೆಟ್ಟ ಇಳಿದು ಕೆಳಗಡೆ ಹೊಂಟಿದ್ವಿ. ಅಲ್ಲಿ ವಿಡಿಯೋ ಮಾಡತ್ತೀಪ್ಪ, ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ಇಲ್ಲೆಲ್ಲ ನಮ್ಗೆ ಕಾವಲಿಗೆ ಇವ್ರ ನಮ್ಮ ಸಾಹೇಬ್ರ ಅದಾರ. ಇವರು ಹಿಂದೊಬ್ರು ಬಂದ್ರು. ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಒಂದು ಸೆಲ್ಫಿ ಅಣ್ಣ. ಹೌದು ಅಣ್ಣ ಹೋಗು, ಏನು ಮಾಡೋಕ್ಕಾಗಲ್ಲ. ಮತ್ತೆ ಕೊಡೋಲ್ಲ. ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಆಂಜನೇಯ. ಅಣ್ಣ ಅಣ್ಣ ಓಯ್ ನ್ಯೂ ಜನರೇಷನ್. ನಮ್ಮ ಚಿಕ್ಕಮ್ಮವರು ಕಾಯಿ ಹೊಡೆದು ಫೋರ್ಸಿಗೆ ನಮ್ಮ ಸಾಹೇಬ್ರ ಅಂಜು ಹೋಗೇ ಬಿಟ್ರೆ. ಕೆಳಗಡೆ ನಮ್ಮ ಫ್ಯಾಮ್ಲಿದವರು ಇನ್ನೇನೋ ಕೊಂಡ್ಕೊಳತ್ತಿದ್ರು, ಅವ್ರಿಗೆ ಇಷ್ಟಪಟ್ಟಿದ್ದ. ನಾ ಅಂಗಡಿ ಹಿಂದೆ ಕೊಂಡ್ಬಿಟ್ಟಿದ್ದೆ, ನಂಗಂತರ ಸಾಕಾಗ್ಬಿಟ್ಟಿತ್ತಪ್ಪ. ನಂಬಿಕೆ ಅದ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚಂದ ಮೂರ್ತಿಗಳು ಅದಾವೆ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ನೀವು ತೊಗೋರಿ ನಿಮ್ಗೆ ಇಷ್ಟಪಟ್ಟಿದ್ದ ಮೂರ್ತಿಗಳನ್ನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಮರಿಬೇಡ್ರಿ. ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತಿರ್ತೀನಿ. ನಿಮ್ಮ ಬೆಂಬಲ ಸಿಕ್ಕರೆ ಧನ್ಯವಾದಗಳು ಗೆಳೆಯರೇ.